सर्वेभ्यः मम नमस्कारः। सुप्रभातम्। अद्य रघुवंशमहाकाव्ये पञ्चमे सर्गे सप्तमं श्लोकं पश्यामः। क्रियानिमित्तेष्वपि वत्सलत्वादभग्नकामा मुनिभिः कुशेषु तदङ्कशय्याच्युतनाभिनाला कञ्चिन्मृगीणामनघा प्रसूतिः। इदानीं प्रतिपदार्थं पश्यामः। क्रियानिमित्तेषु अपि क्रियासम्बद्धेषु अपि इत्युक्ते अनुष्ठानसाधनेषु अपि वत्सलत्वात् वात्सल्यकारणेन अभग्नकामा अप्रहितेच्छा मुनिभिः ऋषिभिः कुशेषु तदङ्कशय्याच्युतनाभिनाला तेषां मुनीनाम् अङ्कः एव शय्या तासु च्युतानि नाभिनालानि यस्याः सा मृगीणां प्रसूतिः मृगीणां सन्ततिः अनघा अव्यसना कञ्चित् अनपायिनी किम्। इदानीम् अन्वयं पश्यामः। क्रियानिमित्तेषु अपि कुशेषु मुनिभिः वत्सलत्वात् अभग्नकामा तदङ्कशय्याच्युतनाभिनाला मृगीणां प्रसूतिः अनघा कञ्चित्। इदानीं तात्पर्यं पश्यामः। अत्र रघुमहाराजः मृगवत्सानां विषये पृच्छति। च्युतनाभिनाला इत्युक्ते नाभिनाला इदानीम् एव च्युतः इत्युक्ते प्रसूतिः इदानीम् एव अभवत्। बहु मासानि न अभवत्। ते आगत्य मुनीनाम् अङ्कम् एव शय्यां कृत्वा उपविशन्ति। कुशाः अनुष्ठानसाधनं भवति, परन्तु मृगवत्साः तां खादितुं प्रयत्नं कुर्वन्ति। बहुप्रीतिकारणेन मुनिजनाः न निवारयन्ति। तादृशाः मृगवत्साः कथं सन्ति आश्रमे इति रघुमहाराजः पृच्छति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 7ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಅರಮನೆಗೆ ಬಂದಂತಹ ಕೌತ್ಸನಿಗೆ ರಘುಮಹಾರಾಜನು ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರ ಮಾರ್ಗಾಯಾಸವನ್ನು ನಿವಾರಣೆ ಮಾಡಿ ಅವರನ್ನು ಆಸನದಲ್ಲಿ ಕುಳ್ಳಿರಿಸಿ ಹತ್ತಿರದಲ್ಲೇ ಅಂಜಲಿಬದ್ಧನಾಗಿ ನಿಂತುಕೊಂಡು ಆಶ್ರಮದ ಬಗ್ಗೆ ಮುನಿಗಳ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾನೆ. ಗುರುಗಳ ಆರೋಗ್ಯವನ್ನು ಕೇಳಿದ. ಹೇಗಿದ್ದಾರೆ, ಕುಶಲರಾಗಿದ್ದಾರಾ ಗುರುಗಳು ಅಂತ ಕೇಳಿದ. ಅನಂತರ ಗುರುಗಳ ತಪಸ್ಸು ಹೇಗೆ ನಡೀತಾ ಇದೆ, ಯಾವುದೇ ವಿಘ್ನಗಳು ಬರ್ತಾ ಇಲ್ಲ ತಾನೇ ಅಂತ ಕೇಳಿದ. ಆಮೇಲೆ ಆಶ್ರಮ ವೃಕ್ಷಗಳ ಬಗ್ಗೆ ಕೇಳಿದ. ನೀವು ಮಕ್ಕಳ ಥರ, ನಿಮ್ಮ ಮಕ್ಕಳ ಥರ ಅದೇ ಪ್ರೀತಿಯಿಂದ ನೀವು ಮರಗಿಡಗಳನ್ನು, ತರುಲತೆ ಬಳ್ಳಿಗಳನ್ನು ಸಾಕಿದ್ದೀರಾ? ಅವುಗಳ ಕ್ಷೇಮ ಹೇಗಿದೆ? ದಾವಾನಿಲ ಅಥವಾ ಬಿರುಗಾಳಿ ಬಂದು ಅವುಗಳಿಗೇನು ತೊಂದರೆ ಆಗಿಲ್ಲ ತಾನೇ ಅಂತ ಕೇಳಿದ. ಈ ಶ್ಲೋಕದಲ್ಲಿ ಆಶ್ರಮದಲ್ಲಿ ಇದ್ದಂತಹ ಮೃಗಗಳ ಸಂತತಿ ಅಂತಂದರೆ ಜಿಂಕೆ ಮರಿಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಈ ಜಿಂಕೆ ಮರಿಗಳು, ಸಣ್ಣ ಸಣ್ಣ ಮರಿಗಳು ಆಶ್ರಮದಲ್ಲಿ ಮುನಿಗಳ ಮನೆ ಹತ್ರ ಬಂದು, ಮನೆಯ ಒಳಗಡೆಗೆ ಬಂದು ಇರುತ್ತವೆ. ಅವುಗಳು ಈ ಆಶ್ರಮದಲ್ಲಿ ಮುನಿಗಳು ಸಂಗ್ರಹಿಸಿದಂತಹ ದರ್ಬೆಯನ್ನು, ದರ್ಬೆ ಅಂದರೆ ಹುಲ್ಲು, ಒಂದು ವಿಶೇಷ ಬಗೆಯ ಹುಲ್ಲು, ಅದು ಕ್ರಿಯಾಸಾಧನ ಅಂತಂದರೆ ಆಶ್ರಮದಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ದರ್ಬೆ ಬೇಕೇ ಬೇಕು. ಆದ್ದರಿಂದ ಅದನ್ನು ಸಂಗ್ರಹಣ ಮಾಡಿ ಇಟ್ಕೊಂಡಿರ್ತಾರೆ. ಈ ಜಿಂಕೆ ಮರಿಗಳು ಆ ದರ್ಬೆಯನ್ನು ತಿನ್ನಲಿಕ್ಕೆ ಹೋಗ್ತವೆ, ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತವೆ. ಸಣ್ಣ ಸಣ್ಣ ಮರಿಗಳು. ಆ ಕ್ರಿಯಾನಿಮಿತ್ತೇಶ್ವಪಿ ಅಂತಂದರೆ ಅಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ಆ ದರ್ಬೆಯನ್ನು, ಹುಲ್ಲು ಬೇಕಾಗಿದ್ದರೂ ವಾತ್ಸಲ್ಯ ಕಾರಣದಿಂದ ಅವುಗಳನ್ನು ತಿನ್ನಬೇಡ ಅಂತ ಅವನ್ನ ಹೆದರಿಸಿ ಬೆದರಿಸಿ ಕಳಿಸೋಲ್ಲ, ತಿನ್ಕೊಳ್ಳಿ ಬಿಡು ಅಂತ ಬಿಟ್ಟಿರ್ತಾರಂತೆ ವಾತ್ಸಲ್ಯದಿಂದ. ಆ ಮರಿಗಳು ಅದನ್ನು, ಹುಲ್ಲನ್ನು ತಗೊಂಬಂದು ತಿಂದುಕೊಂಡು ಇವುಗಳ ಮುನಿಗಳ ತೊಡೆ ಮೇಲೆ ಹತ್ತಿ ಮಲ್ಕೊಂಡಿರ್ತವೆ. ಎಂಥ ಮರಿಗಳು ಅಂತಂದರೆ, ಇವಾಗ ಅದರ ಹೊಕ್ಕಳ ಬಳ್ಳಿ ಕಟ್ಟಾಗಿರುತ್ತೆ, ಅಂತಂದರೆ ಹೊಕ್ಕಳ ಬಳ್ಳಿ ಇನ್ನೂ ಸ್ವಲ್ಪ ಜೊತಾಡ್ತಾ ಇರುತ್ತೆ. ಅಂಥ ಮರಿಗಳು ಅಂದರೆ ತುಂಬ ದಿವಸ ಆಗಿಲ್ಲ, ಹುಟ್ಟಿ ಇನ್ನು ಕೆಲವೇ ದಿವಸಗಳಾಗಿದ್ದಾವೆ, ಬಹಳ ದಿನ ಆಗಿಲ್ಲ. ಅಂಥ ಜಿಂಕೆ ಮರಿಗಳು
ಯಾವ ಜಿಂಕೆ ಮರಿಗಳು ಋಷಿಮುನಿಗಳ ತೊಡೆಯನ್ನು ಏರಿ ಅದನ್ನೇ ಹಾಸಿಗೆ ಮಾಡಿಕೊಂಡು ಅಲ್ಲೇ ಕುತ್ಕೊಂಡಿರ್ತಾವೋ ಮಲ್ಕೊಂಡಿರ್ತಾವೋ ಮತ್ತು ಕೆಲಸ ಕಾರ್ಯ ಅಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ಅದು ಅಗತ್ಯವಾಗಿದ್ದರೂ ಕೂಡ ವಾತ್ಸಲ್ಯ ಕಾರಣದಿಂದ ಯಾವ ಮರಿಗಳನ್ನು ತಿನ್ನಬೇಡ ಅಂತ ಹೆದರಿಸಿ ಬೆದರಿಸೋದಿಲ್ವೋ ಅಂಥ ಜಿಂಕೆಗಳ ಪ್ರಸೂತಿ, ಅಂಥ ಜಿಂಕೆಯ ಮರಿಗಳು ಹೇಗೆ ಇದ್ದಾವೆ, ಅವುಗಳೇನು ತೊಂದರೆ ಆಗಿಲ್ಲ ತಾನೆ ಅಂತ ರಘು ಮಹಾರಾಜ ಕೌತ್ಸನನ್ನು ವಿಚಾರಿಸ್ಕೊಳ್ತಾ ಇದ್ದಾನೆ. ಸರ್ವೇಭ್ಯ ಪುನಃ ಮಮ ನಮಸ್ಕಾರಃ. ಶುಭ ದಿನ.